ಎಲ್ರಿಗೂ ನಮಸ್ಕಾರಗಳು. ನಾನಿವತ್ತು ಅವರೆಕಾಳು ಸಾಗು ಮಾಡ್ತಾಯಿದ್ದೀನಿ. ಇದು ಪೂರಿ ಜೊತೆಗೆ ಚೆನ್ನಾಗಿರುತ್ತೆ. 5ರಿಂದ 6 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಬಿಸಿ ಆದಮೇಲೆ 1 ಈರುಳ್ಳಿನ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇವೆರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊತಾನೆ ಇರಬೇಕು. ಇದಾದಮೇಲೆ 5 ಹಸಿಮೆಣಸಿಕಾಯಿನ ಉದ್ದಕ್ಕೆ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಇದಕ್ಕೆ 2 ಟೊಮೊಟೊನ ಹಚ್ಚಿಟ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಇದಕ್ಕೆ ಎಲ್ಲ ತರಕಾರಿಗಳನ್ನು ಸೇರಿಸ್ಕೋಬೇಕು. 1 ಕಪ್ಪಿನಷ್ಟು ಅವರೆಕಾಳು, 1 ಕಪ್ಪಿನಷ್ಟು ಹೆಚ್ಚಿಟ್ಕೊಂಡಿರೋ ಬೀನೀಸು, ಅರ್ಧ ಕಪ್ಪು ಕ್ಯಾರೆಟು, ಅರ್ಧ ಕಪ್ಪು ಗೆಡ್ಡೆಕೋಸು, ಅರ್ಧ ಕಪ್ಪು ಆಲೂಗೆಡ್ಡೆ ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಉಪ್ಪು ಮತ್ತು 1/4 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡು ತಟ್ಟೆ ಮುಚ್ಚಿ ಇದನ್ನು ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಅವರೆಕಾಳು ಮತ್ತು ತರಕಾರಿ ಬೇಯಿಸ್ಕೋಬೇಕು. ಇದು ಬೇಯೋ ಅಷ್ಟರಲ್ಲಿ ನಾನು ಮಸಾಲೆನ ರುಬ್ಕೋತೀನಿ. ಮಸಾಲೆನ ರುಬ್ಬೋದಕ್ಕೆ 1 ಚಮಚದಷ್ಟು ಕಡಲೆಬೇಳೆನ ಹುರ್ಕೋಬೇಕು. ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರ್ಕೋಬೇಕು. ಇದಾದಮೇಲೆ 1 ಮಿಕ್ಸಿ ಜಾರಿಗೆ 1/4 ಕಪ್ಪಿನಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ 2 ಚಕ್ಕೆ ಪೀಸು, ಒಂದು 5 ಲವಂಗ, 1 ಚಮಚದಷ್ಟು ಹಸಿ ಶುಂಠಿನ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಹುರಿದಿಟ್ಕೊಂಡಿರೋ ಕಡಲೆಬೇಳೆನ ಹಾಕ್ಕೋಬೇಕು. ಇದಿಷ್ಟನ್ನು ರುಬ್ಕೋಬೇಕು. ಇದು ರುಬ್ಕೊಂಡಾಗಿದೆ. ಈ ಮಸಾಲೆನ ಬೇಯಿಸ್ಕೊಂಡಿರೋ ತರಕಾರಿಗೆ ಹಾಕ್ಕೋಬೇಕು. ಈಗಿದು ತರಕಾರಿ ಬೆಂದಿದೆ. ಇದಕ್ಕೆ ಈಗ ಮಸಾಲೆನ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೋಬೇಕು. ಬೇಕಿದ್ದರೆ ಉಪ್ಪನ್ನು ಸೇರಿಸ್ಕೋಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಟ್ಟೆ ಮುಚ್ಚಿ ಇದನ್ನು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಇದು ರೆಡಿ ಆಗಿದೆ. ಇದು ಪೂರಿ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಧನ್ಯವಾದಗಳು.